ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರರನ್ನ ಪ್ರಾಸ್ಟಿಟ್ಯೂಟ್ ಅಂತ ಕರೆದ ಆರೋಪದ ಮೇಲೆ ಎಂಎಲ್ಸಿ ಬಿಜೆಪಿ ನಾಯಕ ಸಿಟಿ ರವಿ ಅವರು ಬಂಧಿತರಾಗಿದ್ದು ಆಯಿತು, ಬಿಡುಗಡೆಯಾಗಿದ್ದು ಆಯಿತು. ಮಳೆ ನಿಂತರೂ ಮರದಿಂದ ಬೀಳೋ ಹನಿ ನಿಲ್ತಾ ಇಲ್ಲ ಅನ್ನುವಂತೆ ಚರ್ಚೆಗಳು ಮುಗಿತಾ ಇಲ್ಲ. ಅದಕ್ಕೆ ಸಂಬಂಧಿಸಿ ಘಟನೆ ನಡೆದ ನಂತರ ಕೆಲವು ಪ್ರತಿಕ್ರಿಯೆಗಳನ್ನು ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ರೀತಿ ಮೌನಕ್ಕೆ ಜಾರರು. ಈ ವಿಷಯ ಒಂದೇ ಮಾತಾಡೋದಿಲ್ಲ ಅಂತಲ್ಲ, ಜನರನ್ನೂ ಭೇಟಿಯಾಗಲಿಲ್ಲ, ತಂಪಾಡಿಗೆ ತಾವು ಬಾಗಿಲಾಕೊಂಡು ಒಳಗಡೆ ಕೂತ್ಕೊಂಡ್ಬಿಟ್ರು. ಮನಸ್ಸಿಗೆ ಆಘಾತ ಆಗಿತ್ತು. ಈಗ ಹೊರಗಡೆ ಬಂದು ಒಂದು ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಪ್ರಾಸ್ಟಿಟ್ಯೂಟ್ ಅಂತ ಅಂದಿಲ್ಲ, ಫ್ರಸ್ಟ್ರೇಟ್ ಅಂತ ಅಂದೆ ಅಂತ ಸಿಟಿ ರವಿ ಅವ್ರದ್ದು ಎಕ್ಸ್ಪ್ಲನೇಷನ್ ಸಭಾಪತಿಗಳಿಗೆ. ಒಂದು ವಿಡಿಯೋ ರಿಲೀಸ್ ಮಾಡಿ ಇದರಲ್ಲಿ ಏನಂತಾರೆ ಕೇಳಿಸ್ಕೊಳ್ಳಿ ಅಂತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇದರಲ್ಲಿ ಏನಂತಾರೆ ಕೇಳಿಸ್ಕೊಳ್ಳಿ. ರವಿ ತಮ್ಮನ್ನ ಹಂಗೆ ಕರೆದ್ರು ಅನ್ನುವಂಥದ್ದು ಒಂದು ಆಘಾತ ಲಕ್ಷ್ಮೀ ಹೆಬ್ಬಾಳ್ಕರರಿಗೆ. ಅದಕ್ಕಿಂತ ದೊಡ್ಡ ಆಘಾತ ಪೊಲೀಸ್ ಕಸ್ಟಡಿಯಿಂದ ಬಿಡುಗಡೆಯಾಗಿ ಬಂದ ನಂತರ ಸಿಟಿ ರವಿ ಅವರಿಗೆ ಅವರ ಪಕ್ಷದ ಕಾರ್ಯಕರ್ತರು ಕೊಡ್ತಾ ಇರೋ ಅದ್ದೂರಿ ಸ್ವಾಗತ. ಸಿಟ್ಟಿಗೆದ್ದಿದ್ದಾರೆ ಅವರು. ಜೈಕಾರ ಹಾಕಿಸಿ ಮೆರವಣಿಗೆ ಮಾಡಿಸ್ಕೊಳ್ತಿದ್ದೀರಿ, ನಾಚಿಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಸಿಟಿ ರವಿಗೆ ಶಿಕ್ಷೆ ಆಗೋ ತನಕ ನಾನು ಸುಮ್ಮನೆ ಕೂರೋದಿಲ್ಲ ಅಂತ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ತಾಯಿಯ ಮಗ ಆಗಿದ್ರೆ ಸತ್ಯ ಹೇಳಬೇಕು ಅಂತ ಚಾಲೆಂಜ್ ಮಾಡಿ ಅವರು ಬಿಡುಗಡೆ ಮಾಡಿದ ವಿಡಿಯೋ ಯಾವುದು ಕೇಳಿಸ್ಕೊಳ್ಳಿ. ವೈರಲ್ ಆಗ್ತಾ ಇರುವ ಈ ವಿಡಿಯೋ ಫೇಕ್ ಅಂತ ಸಭಾಪತಿಗಳು ಹೇಳ್ತಾ ಇದ್ದಾರೆ. ಇಡೀ ಪ್ರಕರಣದ ಬಗ್ಗೆ ಪೊಲೀಸರು ನಡೆದುಕೊಂಡ ರೀತಿಯೇ ಪ್ರಶ್ನಾರ್ಥಕವಾಗಿತ್ತು. ಸದನದ ವಿಚಾರದಲ್ಲಿ ಪೊಲೀಸರಿಗೆ ಹಕ್ಕಿಲ್ಲ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿದರು.
ಒಳಗಿನ ವಿಚಾರಕ್ಕೆ ಪೊಲೀಸರು ಬರಬಾರ್ದಾಗಿತ್ತು. ನಮ್ಮ ವ್ಯಾಪ್ತಿಗೆ ಪೊಲೀಸರು ಬರಬಾರದು, ಬಂದಿದ್ದಾರೆ. CT ರವಿ ಕಂಪ್ಲೇಂಟ್ ಕೊಟ್ರೆ ಪರಿಶೀಲನೆ ಮಾಡ್ತೀನಿ ಅಂದ್ರು. ಇನ್ನು ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಅನ್ನೋ ವಿಷಯಕ್ಕೂ ಸಭಾಪತಿಗಳ ಸಿಟ್ಟಾದ. ಅವರು ನನಗೆ ಪತ್ರ ಬರೆದು ಸೂಚನೆ ಕೊಡೋದಕ್ಕೆ ಬರೋದಿಲ್ಲ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ಸ್ಥಾನ ದೊಡ್ಡದು ಅಂತ. ಕೇಳಿಸ್ಕೊಳ್ಳಿ ಬಸವರಾಜ ಹೊರಟ್ಟಿ ಅವರು ಹೇಳಿ. ಯಾರಿಗ ಹೆಣ್ಮಗಳಿಗೆ ಬೈದ್ ಅಂತ ತಿಳ್ಕೊಂಡೇಳಿ ಅವರು ಕಂಪ್ಲೇಂಟ್ ಕೊಡೋರು. ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ. ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ. ಒಂದೇನು ಮಿಸ್ಟೇಕ್ ಮಾಡ್ಯಾರ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಹಾಕ್ಯಾರ. ಅದು ತಪ್ಪು. ನಾಳೆ ಅದು ಬಂದಾಗ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ FIR ಬಂದಿದೆ. ಅದು ಕೊಟ್ಟಿದ್ರೆ ನಾವು ಮತ್ತೆ ಅವ್ರನ್ನ ಸಂಬಂಧ ಹೇಳಿನೇ ಆಗಲಿ ಪೊಲೀಸ್ ಕಮಿಷನರ್ಗೆ. ನಮ್ಮ ಸದನ ಇದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು, ಹೊರಗಡೆ ಮಾಡಬೇಕಾಗಿತ್ತು. ಇಲ್ಲಿ ಮಾಡಿದ್ರೆ ಇಲ್ಲ ಸರ್ ಗೊತ್ತಿಲ್ಲ, ಅದನ್ನು ನಾವು ಸರಿಪಡಿಸ್ತೀವಿ ಅಂದರೆ ಅಷ್ಟು ಮಾಡ್ಯಾರ. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ. ರಾತ್ರಿ 1:30 ಗಂಟೆವರೆಗೆ ಅವ್ರು ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರ್ ಇಂದ SP ಮಾತಾಡಿದೆ. ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವುದನ್ನ ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು SP ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ. ಅದು 5 ಗಂಟೆ ನಾನು ರವಿ ಕೂಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡಿನಿ. ಇನ್ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಯಾಕಂದ್ರೆ ನನ್ನ ಕಂಟ್ರೋಲ್ ಮೀರಿದ್ರೆ ನಾವು ಮಾಡ್ಬೋದು. ನಮ್ಮ ಕಂಟ್ರೋಲ್ದಾಗ ಐತಲ್ಲ. ಎಲ್ಲ ಕಾನೂನುಗಳನ್ನ ಕಾಯ್ದೆಗಳನ್ನ ಓದ್ಕೊಂಡೆಲ್ಲ ಮಾಡಿ ಚರ್ಚೆ ಮಾಡಿ ಅದರ ನಂತರ ನಾವು ನಮ್ಮ ತೀರ್ಮಾನ ಕೊಟ್ಟಾಗ ಎಥಿಕ್ಸ್ ಕಮಿಟಿ ಕೊಡುವಂಥ ಅವಶ್ಯಕತೆ ಆವಾಗ ಬಂದಿಲ್ಲ, ಈಗ ಬರೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಮುಂದೆ ಏನು ಮಾಡ್ಬೇಕಂತ ನೋಡಿ. ಮಹಿಳಾ ಆಯೋಗ ಬರೀತಾರೆ, ಕೋರ್ಟ್ ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ. ಏನೋ ನಮ್ಗೆ ಏನು ಸಂಬಂಧ ಹೇಳೋದು? ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಕೇಳೋಂಗೆ ಅವ್ರು ಕೇಳಿದ್ರೆ ತಪ್ಪದು, ಕೇಳಕ್ಕೆ ಬರೋದಿಲ್ಲ, ಕೇಳಬಾರ್ದು. ಅವ್ರವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳೋರು. ಪ್ರಕರಣ ಆದಾಗ ಸಹಜವಾಗಿ ಸ್ಥಳ ಮಹಾಜರಿಗೆಲ್ಲ ಬರ್ತಾರೆ. ಸ್ಥಳ ಮಹಾಜರ್ ಆಗ್ಬೇಕಂದ್ರೆ ಪರಿಷತ್ ಒಳಗ್ ಬರಬೇಕು ಪೊಲೀಸರು. ನಿಮ್ಮ ಬಳಿ ರಿಕ್ವೆಸ್ಟ್ ಮಾಡಿದ್ರೆ ಏನಾದ್ರು ಬರ್ತೀವಿ ಅಂತ? ಕೊಡಂಗಿಲ್ಲ. ಅನುಮತಿ ಕೇಳಿದ್ರೆ ಸರ್? ಕೇಳಿಲ್ಲ, ಮಾಡಕ್ ಬಂದಿದ್ರು ಅಂತಂದು ಬಂದ್ರು. ಅವ್ರು ಯಾರು ಹೇಳಿದ್ರು ಅವ್ರಿಗೆಲ್ಲ ಮಾಡಬೇಡಿ ಅಂತ ಲಾಕ್ ಮಾಡಿಸಿದ್ವಿ ಅಷ್ಟೇ. ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ರೆ ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂತ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ಆದ್ರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಸೋದಿಲ್ಲ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಇವತ್ತು CT ರವಿ ಅವರು ಒಂದು ದೇವ್ರ ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅದು ಅವರ ಮುಖವಾಡ. ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ CT ರವಿ ಅವರು. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವ್ರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ಈ ರಾಜ್ಯದ ಈ ಚೆನ್ನಮ್ಮ ನಾಡಿನ ಒಬ್ಬ ಮಹಿಳೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟುಕುತ್ತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿದ್ರು, ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ಬೆಳಗಾವಿ ಚೆನ್ನಮ್ಮನ ನಾಡು, ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಗಳೂರು ಅಲ್ಲ. ನಿಮ್ಮ ಇದನ್ನ ಮಾಡ್ಕೊಳ್ಳಕ್ಕೆ ಬೆಳಗಾವಿಗೆ ನಾಲ್ಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ. ಯಾಕಂತಂದರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ, ಅವ್ರು ಹೇಳಿದ್ದಾರೆ, ಇವತ್ತು ಬೆಳಗ್ಗೆ ಹೇಳಿದ್ದಾರೆ, ನಿನ್ನೆ ಹೇಳಿದ್ದಾರೆ, ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು, ನನಗೆ ಬರಲಿಲ್ಲ, ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ CT ರವಿ ಅವರನ್ನ ಕ್ಷಮಿಸುವಂಥ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.